I went to a church once in the United States. ಯುನೈಟೆಡ್ ಸ್ಟೇಟ್ ನಲ್ಲಿರುವಂತ ಒಂದು ಸಭೆಗೆ ನಾನು ಒಂದು ದಿನ ಹೋಗಿದ್ದೆ. It was the most unusual church I'd ever been to in my whole life. ನನ್ನ ಇಡೀ ಜೀವಿತದಲ್ಲಿ ಎಂದೂ ಹೋಗದೇ ಇರುವಂತ ಒಂದು ಅಸಾಮಾನ್ಯ ಸಭೆ ಅದಾಗಿತ್ತು. I'd never met any of them before. They had heard my messages on the internet. ನಾನು ಅವರನ್ನು ಎಂದಿಗೂ ಸಂಧಿಸಿರಲಿಲ್ಲ. ಅವರು ನನ್ನ ಸಂದೇಶಗಳನ್ನ ಇಂಟರ್ನೆಟ್ ನಲ್ಲಿ ಕೇಳಿಸಿಕೊಂಡಿದ್ರು. And asked me one year whether I can go. I said no. ಅವರು ನನಗೆ ಒಂದು ವರ್ಷದಲ್ಲಿ ಕೇಳಿದ್ರು, ಆ ವರ್ಷ ಬರ್ಲಿಕ್ಕೆ ಆಗತ್ತಾ ಅಂತ. ನಾನು ಇಲ್ಲ ಅಂತ ಹೇಳಿದೆ. They said they are a small church, 40-50 people. I said size doesn't bother me, but I don't have time to come. ಅದು 40-50 ಜನರನ್ನ ಹೊಂದಿರುವಂತ ಸಣ್ಣ ಸಭೆ ಆಗಿತ್ತು. ನಾನು ಹೇಳಿದೆ ಸಣ್ಣ ಸಭೆ ಅಂತ ನನಗೆ ಮುಖ್ಯ ಅಲ್ಲ, ಆದ್ರೆ ನನಗೆ ಬರಲು ಸಮಯವಿಲ್ಲ ಅಂತ. It was a difficult month. We had a conference in India at that time, and I said I can't come. ಅದು ಕಠಿಣವಾದಂತ ತಿಂಗಳಾಗಿತ್ತು. ಕಾನ್ಫರೆನ್ಸ್ ಕೂಟಗಳು ಭಾರತದಲ್ಲಿತ್ತು, ಅದಕ್ಕಾಗಿ ನಾನು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ ಅವರಿಗೆ. Again they wrote to me saying, please can you come next year? ಮತ್ತೊಮ್ಮೆ ನನಗೆ ಪತ್ರ ಬರೆದು ಕಳುಹಿಸಿದ್ರು, ಮುಂದಿನ ವರ್ಷ ಬರ್ತೀರಾ ದಯಮಾಡಿ ಅಂತ. I said these fellows are so keen, they haven't even met me. ಈ ಜನರು ಬಹಳ ಆಸಕ್ತಿ ಮತ್ತು ಕುತೂಹಲವುಳ್ಳವರಾಗಿದ್ರು. ನಾನು ಅವರನ್ನ ಎಂದಿಗೂ ಸಂಧಿಸಿರಲಿಲ್ಲ. And they know, and I told them, I say, here you've seen my website, you know the type of things I preach. ಅವರಿಗೆ ನಾನು ಹೇಳಿದೆ ಮತ್ತು ಅವ್ರಿಗೆ ಗೊತ್ತಿತ್ತು ಕೂಡ, ನಾನು ಸಾರುವಂತ ಸಂದೇಶಗಳು ಇಂಟರ್ನೆಟ್ ಅಲ್ಲಿದೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. Yeah, we want you to come. ಆದ್ರೆ ಅವ್ರು ಹೇಳಿದ್ರು, ನೀವು ಬರಬೇಕು ಅಂತ ನಾವು ಇಚ್ಛಿಸ್ತೀವಿ ಅಂತ. And when I went there, ಮತ್ತು ನಾನು ಅಲ್ಲಿಗೆ ಹೋದಾಗ I found every single person there, as far as I know, almost everyone that I could meet, they're all been drug addicts. ನಾನು ಅಲ್ಲಿ ಹೋದಾಗ ಕಂಡುಕೊಂಡಿದ್ದೇನಪ್ಪ ಅಂದ್ರೆ, ಪ್ರತಿಯೊಬ್ಬರನ್ನು ಕೂಡ ನಾನಲ್ಲಿ ಭೇಟಿಯಾದೆ. ಅಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಡ್ರಗ್ ಅಡಿಕ್ಟ್ಸ್ ಅಂದ್ರೆ ಮಾದಕ ವ್ಯಸನಿಗಳಾಗಿದ್ರು. The most unusual church. ಅದು ಒಂಥರ ಅಸಾಮಾನ್ಯ ಸಭೆ ಆಗಿತ್ತು. Many of the sisters had been prostitutes, converted now. ಅನೇಕ ಸಹೋದರಿಯರು ವ್ಯಭಿಚಾರಿಗಳಾಗಿದ್ರು, ಈಗ ಪರಿವರ್ತನೆ ಹೊಂದಿದ್ರು. I mean, in our churches we probably don't even have one drug addict and one converted prostitute. ನಮ್ಮ ಸಭೆಯಲ್ಲಿ ಒಬ್ಬ ಮಾದಕ ವ್ಯಸನಿ ಆಗಲಿ ಅಥವಾ ವ್ಯಭಿಚಾರಿ ಪರಿವರ್ತನೆ ಹೊಂದಿರುವಂತದ್ದಾಗಲಿ ಪ್ರಕರಣ ಇಲ್ಲದೆ ಇರಬಹುದು. Because we are all such legalists, such people won't feel comfortable in our midst. ನಾವೆಲ್ಲರೂ ಲೀಗಲಿಸಂ ಅಂದರೆ ನಿಯಮಕ್ಕೆ ಅಂಟಿಕೊಂಡಿರುವುದನ್ನ ಅನುಸರಿಸುತ್ತೇವೆ. ಜನರು ನಮ್ಮ ನಡುವೆ ಬಂದಾಗ ಅವರಿಗೆ ಮುಜುಗರವೆನಿಸುತ್ತದೆ. But here were people who are all converted drug addicts and all converted prostitutes. ಆದ್ರೆ ಅಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಪರಿವರ್ತನೆ ಹೊಂದಿದಂತ ಮಾದಕ ವ್ಯಸನಿಗಳು, ಪರಿವರ್ತನೆ ಹೊಂದಿದಂತ ವ್ಯಭಿಚಾರಿಗಳಾಗಿದ್ರು. What they call street walkers. And ಎಲ್ಲರೂ ಬೀದಿಯ ಮೂಲೆಯಲ್ಲಿ ನಿಂತುಕೊಂಡು ವ್ಯಭಿಚಾರದಲ್ಲಿ ತೊಡಗಿರುವವರಾಗಿದ್ದರು. People who had born into homes where the elder brother said, I don't even know who my father is till today. I grew up in such a home. ಅಲ್ಲಿರುವಂತ ಜನರು ಹೆಂಗಿದ್ರಪ್ಪ ಅಂದ್ರೆ, ಒಂದು ಮನೆಯಲ್ಲಿ ಬೆಳೆದಂತ ಹಿರಿ ಮಗನಿಗೆ ನಿನ್ನ ತಂದೆ ಯಾರು ಅಂತ ಕೇಳಿದ್ರೆ ನನ್ನ ತಂದೆ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದ. ಅಂತಹ ಮನೆಯಲ್ಲಿ ನಾನು ಬೆಳೆದಿದ್ದೀನಿ ಅಂತ ಹೇಳ್ತಾ ಇದ್ರು ಅವರು. And they saw me, all dressed like this. And ಅವರು ನನ್ನನ್ನ ಈ ರೀತಿಯ ವಸ್ತ್ರ ಧರಿಸಿಕೊಂಡಿರುವಂತದ್ದನ್ನೆಲ್ಲ ನೋಡಿದ್ರು. You know how they came with vests. ಅವರು ಹೇಗ್ ಬಂದಿದ್ರು ಗೊತ್ತಾ? ಒಂದ್ ಸ್ವಲ್ಪ ವಿಚಿತ್ರವಾಗಿ ಬಂದಿದ್ರು. The hands full of tattoos from here to here. ಅವರ ಕೈ ಪೂರ್ತಿ ಇಲ್ಲಿಂದ ಇಲ್ಲಿವರೆಗೂ ಟ್ಯಾಟೂನೇ ತುಂಬೋಗಿತ್ತು. It was great. I enjoyed myself there. ಅದೊಂದು ರೀತಿ ಅದ್ಭುತ ಅನ್ನಿಸ್ತು. ಅವರೊಟ್ಟಿಗೆ ನಾನು ಆರಾಮಾಗಿ ಕಳೆದೆ. I said, God looks on the outward, man looks on the outward appearance, God looks at the heart. ನಾನು ಹೇಳಿದೆ, ಮನುಷ್ಯನು ಹೊರತೋರಿಕೆಯನ್ನು ನೋಡ್ತಾನೆ, ಆದರೆ ದೇವರು ಹೃದಯವನ್ನ ನೋಡುವಾತನಾಗಿದ್ದಾನೆ ಅಂತ. I praise God for these people who are saved from sin. I think ಈ ಜನರು ಪಾಪದಿಂದ ರಕ್ಷಿಸಲ್ಪಟ್ಟಿದ್ದಾರೆ, ಅದಕ್ಕಾಗಿ ನಾ ದೇವರಿಗೆ ಸ್ತೋತ್ರ ಅಂತ ಹೇಳಿದೆ. I think if I went into Jesus, a crowd of his disciples, there would have been some people like this. ನಾನು ಯೋಚಿಸ್ತೀನಿ, ಯೇಸು ಸ್ವಾಮಿ ಬಳಿಗೆ ನಾನು ಏನಾದರೂ ಹೋಗಿದ್ರೆ ಆತನ ಶಿಷ್ಯಂದರ ಗುಂಪಿನಲ್ಲಿ ಈ ರೀತಿ ಕೆಲವರು ಇರ್ತಾರೆ ಅಂತ ನಾನು ನೆನೆಸುತ್ತೇನೆ. It was so exciting for me to be in their midst because I'd never seen a church like this and I was so happy that they called me. ಅದು ನನಗೆ ಅವರ ಮಧ್ಯದಲ್ಲಿರುವಂತದ್ದು ಬಹಳ ಉತ್ಸುಕತೆ ತಂತು. ಯಾಕಂದ್ರೆ ನಾನು ಈ ರೀತಿಯ ಸಭೆಯನ್ನ ನೋಡಿರಲಿಲ್ಲ ಮತ್ತು ನಾನು ಸಂತೋಷ ಪಟ್ಟೆ ಅವರು ನನ್ನನ್ನ ಕರೆದಿದ್ದಕ್ಕಾಗಿ. And I wondered what they would think of me because I'm not dressed, I don't have any tattoos anywhere, and I'm not wearing a vest when I go to the meeting. ಅವರು ನನ್ನ ಬಗ್ಗೆ ಏನು ಯೋಚಿಸ್ತಾರೆ ಅಂತ ನಾನು ಅಂದ್ಕೊಳ್ತಿದ್ದೆ. ಯಾಕಂದ್ರೆ ನಾನು ಅವರ ರೀತಿಯಲ್ಲಿ ಟ್ಯಾಟೂಗಳನ್ನು ಹಾಕ್ಸ್ಕೊಂಡಿರಲಿಲ್ಲ ಮತ್ತು ಅವರ ರೀತಿಯಲ್ಲಿ ನಡುವಂಗಿಗಳು ಅಂದ್ರೆ ಬನಿಯನ್ ರೀತಿಯಲ್ಲಿ ನಾನು ಹಾಕೊಂಡು ಅಲ್ಲಿ ಬಂದಿರಲಿಲ್ಲ. And they'd come with shorts, western shorts, great dress for hot climates. ಅಲ್ಲಿ ಕೆಲವರು ಪಾಶ್ಚಿಮಾತ್ಯ ರೀತಿಯ ಶಾರ್ಟ್ಸ್ ಗಳನ್ನು ಹಾಕೊಂಡ್ ಬಂದಿದ್ರು, ಯಾಕಂದ್ರೆ ತುಂಬಾ ಬಿಸಿಲಿನದಾಗೆ ಇದ್ದಿದ್ದಕ್ಕಾಗಿ ಅನ್ಸತ್ತೆ. And
I can't imagine going to a church meeting in shorts. ನಾನು ಕಲ್ಪಿಸಿಕೊಂಡಿರಲಿಲ್ಲ ಆ ರೀತಿಯ ಶಾರ್ಟ್ಸ್ಗಳನ್ನು ಹಾಕಿಕೊಂಡು ಸಭೆಗೆ ಬರುವಂಥದ್ದನ್ನು. But it didn't bother me one bit. ಆದರೆ ಅವ್ಯಾವು ನನಗೆ ಅಷ್ಟು ತಲೆ ಕೆಡಿಸುವಂಥ ವಿಚಾರ ಆಗಿರಲಿಲ್ಲ. And I never spoke there about shorts or vests or tattoos. ನಾನು ಅವರ ಟ್ಯಾಟೂಗಳ ಬಗ್ಗೆ ಆಗಲಿ ಅಥವಾ ನಡುವಂಗಿ ಬಗ್ಗೆ ಆಗಲಿ ಶಾರ್ಟ್ಸ್ ಬಗ್ಗೆ ಆಗಲಿ ಮಾತನಾಡಲಿಲ್ಲ. And many of them had long hair. Not the women. Women had short hair. The men had long hair. ಪುರುಷರು ಉದ್ದವಾದ ಕೂದಲುಗಳನ್ನ ಬಿಟ್ಕೊಂಡ್ ಬಂದಿದ್ರು. ಹುಡುಗಿಯರು ಮತ್ತು ಸ್ತ್ರೀಯರು ಸ್ವಲ್ಪ ಕೂದಲನ್ನು ಬಿಟ್ಕೊಂಡಿದ್ರು. ಆದ್ರೆ ಪುರುಷರು ಉದ್ದ ಕೂದಲನ್ನು ಬಿಟ್ಕೊಂಡ್ ಬಂದಿದ್ರಲ್ಲಿ. And that was also not my theme for the subjects. ಅದು ಕೂಡ ನನ್ನ ಕೂಟದ ವಿಷಯ ಆಗಿರಲಿಲ್ಲ. I said Jesus didn't come for all these things. ನಾನು ಹೇಳಿದ್ದೇನಪ್ಪ ಅಂದ್ರೆ ಯೇಸು ಸ್ವಾಮಿಯು ಈ ರೀತಿಯ ಸಂಗತಿಗಳಿಗಾಗಿ ಬರಲಿಲ್ಲ ಎಂದು. The chap who came to meet me at the airport, he had long hair like this. ಅಲ್ಲಿ ಒಬ್ಬ ವ್ಯಕ್ತಿಯು ನನ್ನನ್ನು ಏರ್ಪೋರ್ಟ್ಗೆ ಭೇಟಿಯಾಗಲು ಬಂದಿದ್ರು. ಅವರು ಉದ್ದನೆಯ ಕೂದಲನ್ನ ಈ ರೀತಿಯಾಗಿ ಬಿಟ್ಕೊಂಡಿದ್ರು. With a ponytail with a ribbon, just like you see girls here, like over there. ಆ ವ್ಯಕ್ತಿ ಕೂದಲನ್ನ ಜುಟ್ಟು ಕಟ್ಕೊಂಡು ಇಲ್ಲಿ ಕೂತಿರುವಂತ ಹುಡುಗಿಯರ ರೀತಿಯಲ್ಲಿಯೇ ಆ ಒಂದು ರಿಬ್ಬನ್ ಅನ್ನ ಕೂದಲಿಗೆ ಕಟ್ಕೊಂಡಿದ್ರು. And this brother, most of them had beards, and he saw me all dressed straight and all, and first thing he asked me. ಈ ಸಹೋದರನು ಮತ್ತು ಅಲ್ಲಿದ್ದಂಥ ಕೆಲವರು ಹೆಚ್ಚಿನ ಜನರು ಗಡ್ಡ ಬಿಟ್ಟಿದ್ರು. ಅವರು ನನ್ನ ಈ ರೀತಿಯ ನೇರ ವಸ್ತ್ರವನ್ನು ನೋಡ್ಬಿಟ್ಟು ಮೊದಲ ಪ್ರಶ್ನೆ ಕೇಳಿದ್ದೇನಪ್ಪ ಅಂದ್ರೆ, Brother Zach, he didn't know who I was. I'd never met him. He never met me. ಅವರು ನನ್ನನ್ನು ಹಿಂದೆ ಭೇಟಿಯಾಗಿರಲಿಲ್ಲ, ನಾನು ಕೂಡ ಭೇಟಿಯಾಗಿರಲಿಲ್ಲ. ಅವ್ರು ಕೇಳಿದ್ದೇನಪ್ಪ ಅಂದ್ರೆ, ಸಹೋದರ ಜಾಕ್ ರವರೇ, Are you offended that I've got long hair? I said not at all. I said one of my boys has got long hair too. It doesn't bother me. ಆ ವ್ಯಕ್ತಿ ಕೇಳಿದ್ದೇನಪ್ಪ ಅಂದ್ರೆ, ಸಹೋದರ ಜಾಕ್ ರವರೇ, ನಾನು ಉದ್ದ ಕೂದಲು ಬಿಟ್ಟಿದ್ದು ಬೇಸರ ತಂತ ನಿಮಗೆ ಅಂತ ಕೇಳಿದ್ರು. ನಾನು ಹೇಳಿದೆ, ಇಲ್ಲ, ನನ್ನ ಒಬ್ಬ ಮಗ ಕೂಡ ಆ ರೀತಿ ಬಿಟ್ಟಿದ್ದಾನೆ, ನನಗೆ ಅದು ತಲೆ ಕೆಡಿಸೋದಿಲ್ಲ ಅಂತ ಹೇಳಿದೆ. Jesus didn't come to deliver people from long hair or short hair or anything. He came to only save people from sin. ಯೇಸು ಸ್ವಾಮಿಯು ಬಂದು ಉದ್ದ ಕೂದಲು ಅಥವಾ ಕಡಿಮೆ ಕೂದಲು ಇರುವಂತದ್ರಿಂದ ಬಿಡಿಸಲು ಬರಲಿಲ್ಲ. ಯೇಸು ಸ್ವಾಮಿ ಬಂದಿದ್ದು ಪಾಪದಿಂದ ಬಿಡಿಸಲು ಮಾತ್ರ. And I'll never preach anything else. ನಾನು ಇದರ ಹೊರತಾಗಿ ಬೇರೆ ಏನನ್ನೂ ಕೂಡ ಬೋಧಿಸೋದಿಲ್ಲ. All the other Pharisees can go judging people for all these things, but not me. ಬೇರೆ ಎಲ್ಲ ಫರಿಸಾಯರು ಆ ರೀತಿ ಹೋಗಿ ಎಲ್ಲರನ್ನು ತೀರ್ಪು ಮಾಡ್ತಾರೆ, ಆದರೆ ನಾನು ಆ ರೀತಿ ಮಾಡೋದಿಲ್ಲ. I was a Pharisee once. ನಾನು ಕೂಡ ಹಿಂದೊಮ್ಮೆ ಫರಿಸಾಯನಾಗಿದ್ದೆ. I say like Paul, I was a Pharisee of the Pharisees. ಪೌಲನು ಹೇಳ್ತಾನಲ್ಲ ಆ ರೀತಿಯಾಗಿ, ನಾನು ಫರಿಸಾಯನಿಗೆ ಫರಿಸಾಯನಾಗಿದ್ದೆ ಅಂತ, ಆ ರೀತಿ ನಾನಿದ್ದೆ. But Jesus delivered me. ಆದರೆ ಯೇಸು ಸ್ವಾಮಿಯು ನನ್ನನ್ನು ಬಿಡುಗಡೆಗೊಳಿಸಿದರು. I count it all rubbish now because I have known Christ. ನಾನು ಕ್ರಿಸ್ತನನ್ನು ಅರಿತುಕೊಂಡಿದ್ದಕ್ಕಾಗಿ ಪ್ರತಿಯೊಂದನ್ನು ಕೂಡ ನಷ್ಟ ಅಥವಾ ಕಸ ಎಂಬುದಾಗಿ ಎಣಿಸುತ್ತೇನೀಗ. I've known Jesus. ನಾನು ಯೇಸುವನ್ನು ಅರಿತುಕೊಂಡಿದ್ದೇನೀಗ. And everything else is rubbish for me. ಪ್ರತಿಯೊಂದು ಕೂಡ ನನಗೀಗ ಕಸ. I know his name is Jesus because he came to save people from their sins. ಆತನ ಹೆಸರು ಯೇಸು ಎಂಬುದಾಗಿ ನನಗೆ ಗೊತ್ತು, ಯಾಕಂದ್ರೆ ಆತನು ಜನರನ್ನು ಅವರ ಪಾಪಗಳಿಂದ ರಕ್ಷಿಸಲು ಬಂದನು. And you know what they were doing? First two messages, they were checking me out. ನಿಮಗೆ ಗೊತ್ತಾ ಅವ್ರೇನ್ ಮಾಡ್ತಿದ್ರು ಅಂತ? ಅವರು ನನ್ನ ಮೊದಲ 2 ಸಂದೇಶಗಳನ್ನ ನೋಡಿ ಪರೀಕ್ಷಿಸ್ತಿದ್ರು. To see what is this fellow going to preach when he sees us all like this. ನಮ್ಮನ್ನೆಲ್ಲ ಈ ರೀತಿಯಾಗಿ ನೋಡಿದಂತ ವ್ಯಕ್ತಿಯು ಏನಂತ ಬೋಧನೆ ಮಾಡಬಹುದು ಅಂತ ಯೋಚಿಸ್ತಿದ್ರು ಅವರು. And they saw that I preached only against sin. ಅವರು ನೋಡಿದ್ದೇನಪ್ಪ ಅಂದ್ರೆ, ನಾನು ಪಾಪದ ವಿರುದ್ಧವಾಗಿ ಮಾತ್ರ ಬೋಧಿಸುತ್ತಿದ್ದೆ ಅಲ್ಲಿ. Not a word about dress or hair or ornament. ಅವರ ವಸ್ತ್ರದ ಬಗ್ಗೆ ಆಗಲಿ, ಅವರ ಕೂದಲಿನ ಬಗ್ಗೆ ಆಗಲಿ, ಅಥವಾ ಅವರ ಆಭರಣದ ಬಗ್ಗೆ ಆಗಲಿ ಒಂದೇ ಒಂದು ಮಾತು ಕೂಡ ನಾನು ಆಡಲಿಲ್ಲ. Many of them had beads and ornaments, and the men had ornaments, by the way. ಅನೇಕರು ಮಣಿಗಳನ್ನ ಆಭರಣಗಳನ್ನ ಧರಿಸಿಕೊಂಡಿದ್ರು. ಹೇಳ್ಬೇಕಂದ್ರೆ ಪುರುಷರು ಆಭರಣಗಳನ್ನ ಧರಿಸಿಕೊಂಡಿದ್ರು. In nose and ear and where all I don't know. ಮೂಗಿನಲ್ಲಿ, ಕಿವಿನಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಧರಿಸಿಕೊಂಡಿದ್ರು ಅವರು. But I never said a word about all those things. It didn't bother me. ಅದು ನನಗೆ ಅಷ್ಟು ತಲೆ ಕೆಡಿಸ್ಲಿಲ್ಲ. ಅದ್ರ ಬಗ್ಗೆ ನಾನು ಒಂದೇ ಒಂದು ಮಾತನ್ನು ಕೂಡ ಆಡ್ಲಿಲ್ಲ. Jesus didn't come to save us from all that. He came to save us from sin. ಯೇಸು ಸ್ವಾಮಿಯು ನಮ್ಮನ್ನು ಈ ರೀತಿಯ ವಿಷಯಗಳಿಂದ ರಕ್ಷಿಸಲು ಬರಲಿಲ್ಲ, ನಮ್ಮನ್ನು ಪಾಪದಿಂದ ರಕ್ಷಿಸಲು ಬಂದರು. Now, if you hear all this and start wearing all it now, that will be a dead word. ಈಗ ಇದನ್ನೆಲ್ಲ ನೀವು ಕೇಳಿಸ್ಕೊಂಡು ಅವನ್ನೆಲ್ಲ ಹಾಕಲು ಪ್ರಾರಂಭಿಸಿದ್ರೆ ಅದು ನಿರ್ಜೀವ ಕಾರ್ಯವಾಗುತ್ತದೆ. Because they did it naturally. That's the way they grew up. Okay. ಅವರು ಅದನ್ನ ಸ್ವಾಭಾವಿಕವಾಗಿ ಮಾಡಿದ್ರು, ಆ ರೀತಿಯಾಗಿ ಅವರು ಬೆಳೆದು ಬಂದಿದ್ದು. But do you know the number of people with that type of attire? I asked them, why do you dress like this? This is because
People come in from the streets. ನಿಮಗೆ ಗೊತ್ತಾ, ಅನೇಕ ಜನರು ಈ ರೀತಿಯ ಉಡುಪಿನಿಂದ ಬಂದಿರ್ತಾರೆ. ನಾನು ಅವ್ರಿಗೆ ಕೇಳ್ತೀನಿ, ಯಾಕೆ ನೀವು ಈ ರೀತಿ ಉಡುಪನ್ನ ಧರಿಸಿಕೊಂಡಿದ್ದೀರಿ ಅಂತ ನಾನು ಕೇಳ್ತೇನೆ. ಅವರು ಬೀದಿಗಳಿಂದ ಬಂದಿರ್ತಾರೆ. Prostitutes, drug addicts, and they feel comfortable sitting here. ವ್ಯಭಿಚಾರ ಮತ್ತು ಮಾದಕ ವ್ಯಸನಿಂದ ಬಂದಿರ್ತಾರೆ. ಅವರಿಗೆ ಇಲ್ಲಿ ಆರಾಮ್ ಅನ್ಸುತ್ತೆ ಕುತ್ಕೊಳ್ಳಿಕ್ಕೆ ಬಂದು. They don't feel comfortable in the other churches where everybody sort of moves away when that badly dressed person comes next and sits in the next seat. ಬೇರೆ ಸಭೆಗಳಲ್ಲಿ ಅವರಿಗೆ ಆ ರೀತಿ ಅನಿಸ್ತಿರೋದಿಲ್ಲ. ಅವರು ಏನಾದರೂ ಆ ರೀತಿಯ ಹೊಲಸು ಉಡುಪಿನಿಂದ ಹೋಗುವಾಗ ಅಲ್ಲಿ ಕೂತಿರುವಂತ ಪಕ್ಕದವರು ಬೇಗ ಅವ್ರನ್ನ ಹೊರದಬ್ಬಿಡ್ತಾರೆ. But here they don't feel like that. They feel comfortable. They get saved. ಆದ್ರೆ ಅವರಿಗೆ ಇಲ್ಲಿ ಬಂದು ಕೂಡಲು ಕಷ್ಟ ಅನಿಸೋದಿಲ್ಲ, ಯಾಕಂದ್ರೆ ಅವರಿಗೆ ರಕ್ಷಣೆ ಹೊಂದುವಂತದರಲ್ಲಿ ಆಸಕ್ತಿ ಇದೆ. It's wonderful. ಅದು ಒಂದು ಅದ್ಭುತವೇ ಸರಿ. And you know why I didn't judge them? I asked, how many prostitutes have I brought to Christ in my 40 years of ministry? ನಾನು ಅವರನ್ನ ಯಾಕೆ ತೀರ್ಪು ಮಾಡಿಲ್ಲ ಗೊತ್ತಾ? ನಾನು ನನ್ನನ್ನೇ ನಾನೇ ಪ್ರಶ್ನಿಸಿಕೊಂಡೆ. ನಾನು ನನ್ನ 40 ವರ್ಷಗಳ ಸೇವೆಯಲ್ಲಿ ಎಷ್ಟು ಮಂದಿ ವ್ಯಭಿಚಾರಿಣಿಯರನ್ನ ಕ್ರಿಸ್ತನ ಬಳಿಗೆ ಕರೆ ತಂದಿದ್ದೇನೆ ಎಂದು. How many have you? ನೀವು ಎಷ್ಟು ಮಂದಿಯನ್ನ ಕರೆ ತಂದಿದ್ದೀರಿ? How many drug addicts have you got in your church? ನಿಮ್ಮ ಸಭೆಯಲ್ಲಿ ಎಷ್ಟು ಜನ ಮಾದಕ ವ್ಯಸನಿಗಳನ್ನ ನೀವು ಹೊಂದಿದ್ದೀರಿ? I said, Lord, I will never judge these people. These are people in God's kingdom. Now listen to this. ಕರ್ತರೆ, ಈ ಜನಗಳನ್ನ ನಾನು ಎಂದಿಗೂ ತೀರ್ಪು ಮಾಡೋದಿಲ್ಲ ಎಂಬುದಾಗಿ ಹೇಳಿದೆ, ಯಾಕಂದ್ರೆ ಕ್ರಿಸ್ತನನ್ನ ಕಂಡುಕೊಂಡಿದ್ದಕ್ಕಾಗಿ. ಕೇಳಿಸ್ಕೊಳ್ರಿ ಈಗ. I said, how long can I preach? Most churches, they'll tell me in America 30 minutes, 40 minutes. ಎಷ್ಟು ಹೊತ್ತು ನಾನು ಪ್ರಸಂಗ ಮಾಡಲಿ ಎಂದು ಕೇಳುವಾಗ ಅಮೆರಿಕದಲ್ಲಿನ ಎಷ್ಟೋ ಸಭೆಗಳು ಹೇಳ್ತಾರೆ 30 ಅಥವಾ 40 ನಿಮಿಷ ಎಂಬುದಾಗಿ. I said, we have no rules. Speak as long as you like. ಆದ್ರೆ ಇಲ್ಲಿ ಹೇಳಿದ್ರು ಯಾವುದೇ ನಿಯಮ ಇಲ್ಲ, ಎಷ್ಟು ಬೇಕೋ ಅಷ್ಟು ಸಮಯ ತೆಗೆದುಕೊಳ್ಳ್ರಿ ಅಂತ ಹೇಳಿದ್ರಲ್ಲಿ. And you know, I spoke there longer than I have spoken even in our churches in India. 1.5 hours without translation. ನಿಮಗೆ ಗೊತ್ತಾ, ಭಾರತದಲ್ಲಿ ನಾನು ಮಾತನಾಡಿದ್ದಕ್ಕಿಂತ ಹೆಚ್ಚಾಗಿ ಅನುವಾದವಿಲ್ಲದೇನೆ 1.5 ತಾಸುಗಳ ಕಾಲ ಪ್ರಸಂಗವನ್ನ ನಾನು ಅಲ್ಲಿ ಮಾಡಿದೆ. 1.5 hours I spoke. 1.5 ತಾಸು ಪ್ರಸಂಗವನ್ನ ನಾನು ಅಲ್ಲಿ ಮಾಡಿದೆ. And they listened attentively. ಅವರು ಬಹಳ ಗಮನ ಕೊಟ್ಟು ಕೇಳಿಸ್ಕೊಂಡ್ರು. And they didn't get bored. ಅವರು ಅದರ ಬಗ್ಗೆ ಬೇಸರ ಪಟ್ಟುಕೊಳ್ಳಲಿಲ್ಲ. They were not thinking of lunch. ಅವರು ಊಟದ ಕುರಿತಾಗಿ ಯೋಚನೆ ಮಾಡ್ತಿರ್ಲಿಲ್ಲ. And at the end of it, they said, now let's respond to what we have heard. ಅವರು ಕೊನೆಯಲ್ಲಿ ಈ ರೀತಿಯಾಗಿ ಹೇಳಿದ್ರು, ನಾವೇನ್ ಕೇಳಿಸ್ಕೊಂಡ್ವಲ್ಲ ಅದಕ್ಕಾಗಿ ಪ್ರತಿಕ್ರಿಯೆ ಕೊಡೋಣ ಎಂಬುದಾಗಿ. And they prayed and they cried and they confessed their sins. ಅವರು ಪ್ರಾರ್ಥಿಸಿದ್ರು, ಅತ್ತರು, ತಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಂಡ್ರು. And they went on like that for about 15 minutes and I thought the meeting would be over. They said, no, now we get up and give testimony. ಅವರು 15 ನಿಮಿಷಗಳ ಕಾಲ ಆ ರೀತಿಯಾಗಿ ಮಾಡಿದ್ರು. ನಂತರ ನಾನು ಅಂದುಕೊಂಡೆ ಇದು ಮುಗಿಯತ್ತೆ ಅಂತ. ಆದ್ರೆ ಅವ್ರು ಹೇಳಿದ್ರು, ಎದ್ದು ನಾವು ಸಾಕ್ಷಿಯನ್ನ ಕೊಡ್ತೀವಿ ಈಗ ಅಂತ. What did God speak to you? ದೇವರು ನಿಮ್ಮೊಟ್ಟಿಗೆ ಏನು ಮಾತನಾಡ್ತಾ ಇದ್ದಾರೆ ಅಂತ. I have never been to a meeting like that even in India. ಭಾರತದಲ್ಲಿಯೂ ಕೂಡ ನಾನು ಆ ರೀತಿಯ ಕೂಟವನ್ನ ಇದುವರೆಗೂ ಕಂಡಿಲ್ಲ. We're in a hurry to finish the program and go for lunch or tea or something like that. Not they. ನಾವು ಕೂಟ ಮುಗಿತಿದ್ದಂಗೆನೆ ಬೇಗ ಕಾಫಿ, ಊಟ ಅಥವಾ ಇನ್ನೊಂದಕ್ಕೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಆದ್ರೆ ಅವರು ಆ ರೀತಿ ಮಾಡ್ಲಿಲ್ಲ. Then they responded. They got different people got up and testified how, just short testimony, half a minute. ಅವರು ಪ್ರತಿಕ್ರಿಯಿಸಿದ್ರು. ಬೇರೆ ಬೇರೆ ಜನರು ಎದ್ದು ನಿಂತು ಬಹಳ ಸಣ್ಣ ಸಾಕ್ಷಿಯನ್ನ ಕೊಡಲು ಆರಂಭಿಸಿದ್ರಲ್ಲಿ. How God spoke to them, they repented. It went on for another half an hour, 45 minutes. ದೇವರು ಅವರೊಟ್ಟಿಗೆ ಹೇಗೆ ಮಾತಾಡಿದ್ರು ಅನ್ನುವಂಥದ್ದನ್ನ ಸಾಕ್ಷೀಕರಿಸ್ತಾ ಇದ್ರು. ಅದು ಇನ್ನೂ ಅರ್ಧ ಗಂಟೆ ಕೂಟ ಮುಂದಕ್ಕೆ ಹೋಯ್ತು. They were not in a hurry to run away from God's presence. ಅವರು ದೇವರ ಸಮ್ಮುಖದಿಂದ ಬೇಗ ಹೋಗಲು ಮನಸ್ಸು ಮಾಡಿರಲಿಲ್ಲ ಅಲ್ಲಿ. I said, Lord, what a surprise we are all going to get when Christ comes again. ನಾನು ಹೇಳಿದೆ, ಕ್ರಿಸ್ತನು ಬಂದಾಗ ಕರ್ತನೆ ನಾವೆಲ್ಲರೂ ಎಂತಹ ಆಶ್ಚರ್ಯವನ್ನ ಎದುರಿಸಬೇಕಾಗಿದೆ ಅಂತ. The first will be last. ಮೊದಲಿಗರು ಕಡೆಯವರಾಗ್ತಾರೆ. And all the legalists will be right at the end and some of these people will be in front. ಕಾನೂನು ಬದ್ಧತೆಗೆ ಅಂಟಿಕೊಂಡಿರುವಂತ ಲೀಗಲಿಸ್ಟ್ಗಳು ಕಡೆಯಲ್ಲಿರ್ತಾರೆ, ಇಂತಹ ಜನರು ಮುಂದಿರ್ತಾರೆ. I'll tell you, some of us who think we are pretty holy, ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ನಮ್ಮಲ್ಲಿ ಕೆಲವರು ಬಹಳ ಪವಿತ್ರರು ಅಂತ ಯೋಚಿಸಬಹುದು. because our hair is the right size and we don't wear ornaments and we dress properly and all that. ಯಾಕಂದ್ರೆ ನಮ್ಮ ಕೂದಲು ಸರಿಯಾಗಿದೆ, ಆಭರಣಗಳನ್ನ ಧರಿಸಿಕೊಳ್ಳೋದಿಲ್ಲ, ಸರಿಯಾದ ವಸ್ತ್ರವನ್ನ ಹಾಕಿಕೊಳ್ಳುತ್ತೇವೆ ಎಂಬುದಾಗೆಲ್ಲ ನಾವು ಕಲ್ಪಿಸಿಕೊಳ್ಳಬಹುದು. You're going to get a tremendous surprise when Christ comes again. ಕ್ರಿಸ್ತನು ಬರುವಾಗ ನಮಗೆಲ್ಲರಿಗೂ ದೊಡ್ಡ ಆಶ್ಚರ್ಯವು ಕಾದಿದೆ. These fellows, they don't own houses. ಈ ಮನುಷ್ಯರು ಅವರಿಗೆ ಸ್ವಂತ ಮನೆ ಅನ್ನುವಂಥದ್ದು ಇರಲಿಲ್ಲ. Many of you have got your own houses and lands and cars and all that. They didn't have all that. They are much poorer. ನಿಮಗೆಲ್ಲ ಸ್ವಂತ ಮನೆ, ಜಾಗ, ಕಾರು ಅವೆಲ್ಲ ಇದೆ. ಆದ್ರೆ ಅವರಿಗೆ ಆ ತರ ಇರಲಿಲ್ಲ. ಅವರು ಬಹಳ ಬಡವರಾಗಿದ್ರು. You know what hypocrites we are compared to them? ಅವರಿಗೆ ಹೋಲಿಸಿ ನೋಡೋದಾದ್ರೆ ನಾವು ಎಷ್ಟು ಕಪಟಿಗಳು ಅಂತ ನಿಮಗೆ ಗೊತ್ತಾ? Jesus told us to forsake all.
they do it. ಯೇಸು ಸ್ವಾಮಿ ನಮಗೆ ಹೇಳಿದರು ಎಲ್ಲವನ್ನೂ ತ್ಯಜಿಸಿ ಬಿಡು ಅಂತ, ಅವರು ಅದನ್ನೇ ಮಾಡಿದರು. We talk about it, we get around that verse and ನಾವು ಅದರ ಬಗ್ಗೆ ಮಾತನಾಡ್ತೇವೆ, ಆ ವಚನದ ಸುತ್ತ ನೋಡಿಕೊಳ್ಳುತ್ತೇವೆ, try to do everything that will not make us feel uncomfortable about all the things we possess, all the wealth we have. ನಾವು ಹೊಂದಿಕೊಂಡಿರುವಂತ ಪ್ರತಿಯೊಂದು ಸಂಪತ್ತಾಗ್ಬೋದು, ಏನೇ ಆಗ್ಬೋದು, ಅವೆಲ್ಲ ನಾವು ಹೊಂದಿದ್ರೂ ಕೂಡ ನಮಗೆ ಯಾವುದು ಕಷ್ಟ ಅಂತ ಅನ್ಸಬಾರ್ದು, ಅಂತವುಗಳನ್ನ ನಾವು ಮಾಡಲು ಪ್ರಯತ್ನ ಮಾಡ್ತೀವಿ ಅಷ್ಟೇ. We have manipulated the verses to suit our convenience. ನಮಗೆ ಅನುಕೂಲಕ್ಕೆ ತಕ್ಕಂತೆ ವಚನಗಳನ್ನ ನಾವು ಬಳಸಿಕೊಳ್ಳುತ್ತೇವೆ ಅಥವಾ ಉಪಯೋಗಿಸಿಕೊಳ್ಳುತ್ತೇವೆ. These people, simple people, they follow the Lord. ಈ ಜನರು ಬಹಳ ಸರಳ ಜನರು, ಕರ್ತನನ್ನು ಹಿಂಬಾಲಿಸುವಂತವರಾಗಿರ್ತಾರೆ. I tell you, I thank God. My heart has always longed to be with all of God's people. ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ, ನನ್ನ ಹೃದಯವು ದೇವರ ಜನರೊಟ್ಟಿಗೆ ಯಾವಾಗಲೂ ಇರುವಂತದ್ದನ್ನ ಇಷ್ಟಪಡುತ್ತದೆ. ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ. I go away from the sophistication of Bangalore to the villages of Tamil Nadu because that brings me down to earth. ನಾನು ಈ ಒಂದು ಅತ್ಯಾಧುನಿಕ ಬೆಂಗಳೂರು ಪಟ್ಟಣದಿಂದ ತಮಿಳುನಾಡಿನ ಹಳ್ಳಿಗಳಿಗೆ ಹೋಗ್ತೇನೆ. ನಾನು ಅದು ನನ್ನನ್ನು ಭೂಲೋಕಕ್ಕೆ ತರುತ್ತದೆ. I see simple people there. ಅಲ್ಲಿ ನಾನು ಸರಳ ಜನರನ್ನ ನೋಡುತ್ತೇನೆ. But one thing I see in Bangalore and in our village churches is all this external piety. ಆದ್ರೆ ಒಂದು ಸಂಗತಿ ನಾನು ನೋಡೋದೇನಪ್ಪಾ ಅಂದ್ರೆ, ಬೆಂಗಳೂರು ಮತ್ತು ಇತರ ಹಳ್ಳಿಗಳಲ್ಲಿ ಇರುವಂತ ನಮ್ಮ ಸಭೆಗಳಲ್ಲಿ ಅದು ಹೊರಗಿನ ದೈವ ಭಕ್ತಿ ಅಷ್ಟೇ. About ornaments and dress and all that. ಆಭರಣಗಳು, ವಸ್ತ್ರಗಳು ಇರುತ್ತದೆ. So God has to take me to one of these churches so that even that is eliminated from my thinking and my heart gets larger. ಹಾಗಾಗಿ ದೇವರು ನನ್ನನ್ನು ಈ ರೀತಿಯ ಸಭೆಗೆ ಕರೆತರುತ್ತಾರೆ. ಆಗ ನನ್ನ ಯೋಚನೆಯಿಂದ ಆ ಸಂಗತಿಗಳು ಕೂಡ ಅಳಿಸಿ ಹೋಗ್ತವೆ. ಆಗ ನನ್ನ ಹೃದಯವು ದೊಡ್ಡದಾಗುತ್ತದೆ. I want a heart that is enlarged to accept all of God's people. ಎಲ್ಲ ದೇವ ಜನರನ್ನ ಒಪ್ಪಿಕೊಳ್ಳುವಂತೆ ನನ್ನ ಹೃದಯವು ದೊಡ್ಡದಾಗಬೇಕು ಎಂದು ನಾನು ಬಯಸುತ್ತೇನೆ. I had a wonderful time with them. We had 3 meetings a day. ನಾನು ಅವರೊಟ್ಟಿಗೆ ಬಹಳ ಅದ್ಭುತವಾದ ಸಮಯವನ್ನ ಕಳೆದೆ. ದಿನಕ್ಕೆ 3 ಕೂಟಗಳನ್ನ ಮಾಡ್ತಿದ್ವಿ. Each meeting was about 3 hours. ಪ್ರತಿ ಕೂಟವು 3 ತಾಸುಗಳಿಗೆ ಹಿಡಿತಿತ್ತು. I enjoyed it. And so did they. It was great. ನಾನು ಅಲ್ಲಿ ಬಹಳ ಸಂತೋಷದಿಂದ ಕಳೆದೆ, ಅವರು ಕೂಡ. ಅದು ನಿಜವಾಗ್ಲೂ ಅದ್ಭುತನೇ ಸರಿ. And after 2 meetings, the elder brother got up and said, well, now I can say this guy is genuine. Listen to him. ಆ 2 ಕೂಟಗಳ ನಂತರ ಅಲ್ಲಿನ ಸಭಾ ಹಿರಿಯನು ಎದ್ದು ಈ ರೀತಿ ಹೇಳಿದರು, ಈ ಮನುಷ್ಯನು ನಿಜವಾಗಿದ್ದಾನೆ, ಈತನಿಂದ ಕೇಳಿಸಿಕೊಳ್ಳಬಹುದು ಎಂಬುದಾಗಿ ಹೇಳಿದರು. They checked me out. I didn't know they were checking me out. ಅವರು ನನ್ನನ್ನು ಪರೀಕ್ಷಿಸಿ ನೋಡ್ತಾ ಇದ್ರು. ನನಗೆ ಗೊತ್ತಿರಲಿಲ್ಲ ಅವರು ನನ್ನನ್ನು ಪರೀಕ್ಷಿಸ್ತಿದ್ದಾರೆ ಅಂತ. Dear brothers and sisters, ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, just like the Pharisees, we can have a wrong understanding of what truth is. ಫರಿಸಾಯರ ರೀತಿಯಲ್ಲಿ ನಾವು ಸತ್ಯದ ಕುರಿತಾಗಿ ತಪ್ಪಾದ ಅರ್ಥವನ್ನ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ. Dead works done to show other people, to appear nice. ಹೊರಗಡೆ ಚೆನ್ನಾಗಿ ಕಾಣಿಸಿಕೊಳ್ಳಬೇಕು ಎಂದು ಮಾಡುವಂತ ಪ್ರತಿಯೊಂದು ಕಾರ್ಯವು ನಿರ್ಜೀವ ಕಾರ್ಯವಾಗಿದೆ. Before others to look nice. ಇತರರು ಚೆನ್ನಾಗಿ ನೋಡಬೇಕು ಎಂದು ಮಾಡುವ ಕಾರ್ಯಗಳು. To dress in a way that people will say, here's a holy person. ಜನರು ನಾವು ಹಾಕಿಕೊಳ್ಳುವಂತ ವಸ್ತ್ರವನ್ನ ನೋಡಿ ಈತನು ಪವಿತ್ರನು ಎಂದು ಹೇಳುವಂತದ್ದು. I'm not interested in all that. ಅದರಲ್ಲಿ ನನಗೆ ಆಸಕ್ತಿನೇ ಇಲ್ಲ. Not at all. ಖಂಡಿತ ಇಲ್ಲ. God sees the heart. ದೇವರು ಹೃದಯವನ್ನ ನೋಡುವಾತನಾಗಿದ್ದಾನೆ.